ಧರ್ಮದೇವ ಇತ್ತೆ ಜಸ್ಟ್ ತಗೊಂಡ್ ಬತ್ತೆ ಭಾರಿ ಖುಷಿ ಅನ್ನೋದು. ಯಾಕಂದ್ರೆ ನಾನು ಅಲ್ಲೊಂದು ತುಳು ಕಲಾವಿದ ಅದೇ ಇಚ್ಚಿನ ಸಿನಿಮಾ ಬಂದಾಗ ಹೆಂಗಿಲ್ಲ ಮಸ್ತ್ ಖುಷಿ ಆಗ್ಬಿಡ್ದು. ಯಾಕಂದ್ರೆ ತುಳು ಸಿನಿಮಾ ರಂಗ ಅಂತ ಬಂದಾಗ ಬೇರೆ ನಮ್ಮನ್ನ ಸಿನಿಮಾ ಬರೋಡು ಅಪ್ಪಕನ ಒಂದು ಸಿನಿಮಾ ರಂಗ ಅಂತ ಬಂದ್ರೆ ಸಾಧ್ಯ ಆಗ್ಬಿಡು. ಧರ್ಮದೈವ ಅಂತ ಅಂದ್ಬಿಡ ಸಿನಿಮಾ ಬಹುಶಃ ಏರು ತುಳುನಾಡು ದೈವನ ಮೋಖ್ಯಾಲು ಬರುತ್ತೆ, ದೈವನ ಆರಾಧನೆ ಮಲ್ಪೇರು. ಸೊ ಅತ್ಲೆಗೆ ಖಂಡಿತವಾದ ಈ ಸಿನಿಮಾ ಮಿಸ್ ಮಲ್ಕೊಳ್ತೀನಿ ಅಂತ ಬಂದ್ರೆ ದೈವನ ತೋಜ ಅಂದ್ರೆ ದೈವನ ತೋಜಾದಿರಂದು ಈ ಧರ್ಮದೈವದ ತಂಡದಕ್ಕೆ ನಾನು ಅಭಿನಂದನೆ ಪಡ್ತಾ ಇದ್ದೆ. ಒಟ್ಟಿಗೂ ಇನ್ನು ಭಾರಿ ಆತ್ಮೀಯರ ನೆಂಚಿನ ರಮೇಶ್ ರೈ ಕುಕ್ಕೊಳ್ಳಿ. ಸೊ ಯಾರು ಬಹುಶಃ ಇಂಚೆ ಎಕ್ಸ್ಪೆಕ್ಟ್ ಮಾಡಿದ ಆರ್ನ ಕೆಲವು ರೀತಿಯ ಪಾತ್ರ ತೂತಾನೆ ಬಟ್ ಇದೇಟು ಮಾತಾ ರೀತಿಯ ಭಾವನೆ ಒಪ್ಪು ನಂಚಿನ ಪಾತ್ರ ಬಂದಿರು. ಸೊ ಮಸ್ತ್ ಖುಷಿ ಆನೆಂಗೆ ಸಾರ ಗೆಡ್ಡ ಅವಡಂಚನೆ ಚೇತನ್ ರೈ ಮಾಡಿ ಮೇರ್ಲ ಅದ್ಭುತವಾದ ನಟನೆ ಬಂದಿರು. ಸರ್ ಮಾತಿನೆಲ್ಲ ಕೇನುದಾದ ಪಂಡ ಆಲ್ರೆಡಿ ಸಿನಿಮಾ ಹಿಟ್ ಆತದೆ ಬಟ್ ನಲ್ಲ ಮಲ್ಲ ಸಂಖ್ಯೆ ಜನ ತೂಣದಾಂಡ ತುಳು ಸಿನಿಮಾ ರಂಗಡ್ ಎಡೆಡ್ಡೆ ಕಂಟೆಂಟ್ ಬಂದಾಗ ನಿಕ್ಲ ಸಪೋರ್ಟ್ ಬೋಡಾಪುಡು. ಇದು ಖಂಡಿತವಾದ ಒಂದು ಹಿಟ್ ಅವಡಂಚಿನ ಸಿನಿಮಾ ಹಿಟ್ ಆತನೆ ಬಟ್ ನಲ್ಲ ಮಲ್ಲ ಲೆವೆಲ್ಗೆ ಹಿಟ್ ಆವಡೊಂದು ಎನ್ನೋ ಒಂದು ಪರ್ಸನಲ್ ಆಸೆ ಅಂತ ಬಂದ. ಸೊ ತೂಲೆ ಧರ್ಮದೈವ ಭಾರಿ ಅದ್ಭುತವಾದ ಒಂದು ಕಥೆ ಉಂಟು. ಇಡೀ ತಂಡಗೆಡ್ಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.